ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದಂತಹ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿಯವರ ಪಾರ್ಥಿವ ಈಗ ಅವರ ನಿವಾಸಕ್ಕೆ ಆಗಮಿಸಿದೆ. ಕಲಬುರಗಿಯಿಂದ ಬೆಳಗಾವಿಯ ರಾಮದುರ್ಗಕ್ಕೆ ಮೃತದೇಹವನ್ನು ತರಲಾಗಿದೆ. ಮುಗಿಲು ಮುಟ್ಟಿದೆ ಪತ್ನಿ ರೇಖಾ, ಮಗಳು ಚೈತನ್ಯ ಆಕ್ರಂದನ. ಪಂಚಗಟ್ಟಿ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದ್ದು ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಮಧ್ಯಾಹ್ನದ ಬಳಿಕ ಮಹಾಂತೇಶ್ ಬೆಳಗಿಯವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅವರು ಅವರ ಸಹೋದರರು ಒಟ್ಟಾಗಿ ಪ್ರಯಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಇದು ಬಹಳ ದೊಡ್ಡ ಆಘಾತ ಇಡೀ ಕುಟುಂಬದ ಪಾಲಿಗೆ. ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರ ಈ ಅಗಲಿಕೆ ಬಹಳ ದೊಡ್ಡ ನೋವನ್ನು ತಂದೊಡ್ಡಿದೆ ಅವರ ಕುಟುಂಬಸ್ಥರಿಗೆ. ಪತ್ನಿ ಪುತ್ರಿ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ, ಅದರ ಜೊತೆಗೆ ಅವರ ಇಬ್ಬರು ಸಹೋದರರು ಕೂಡ ಈ ಅಪಘಾತದಲ್ಲಿ ಮೃತಪಟ್ಟರು. ಜೊತೆಗೆ ಸ್ನೇಹಿತ ಕೂಡ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು ಈಗಾಗಲೇ ಅವರ ಪಾರ್ಥಿವ ಅವರ ನಿವಾಸ ತಲುಪಿದೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ. ಅಪಘಾತ ರಭಸಕ್ಕೆ ಆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರು ಹೋಗ್ತಾ ಇದ್ದಂತಹ ಕಾರು ಅಪಘಾತದಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜು, ಗುರ್ತೇ ಸಿಗದಷ್ಟು ಜಖಮಾಗಿದೆ ಇನೋವಾ ಕಾರು. ತಡೆಗೋಡೆಗೆ ಡಿಕ್ಕಿ ಹೊಡೆದು ಕಂದಕ ಕೂರಳು ಬಿಡ್ತು. ಡಿಕ್ಕಿ ಬಳಿಕ 100 ಮೀಟರ್ವರೆಗೆ ಉರುಳಿಕೊಂಡು ಹೋಗಿದೆ ಆ ಕಾರು. ರಸ್ತೆ ಅಪಘಾತದಲ್ಲಿ ರಾಜ್ಯ ಕಂಡಂಥ ಜನಸ್ನೇಹಿ ಹಾಗೂ ದಕ್ಷ ಅಧಿಕಾರಿ ಮಹಾಂತೇಶ್ ಬೆಳಗಿ ಸಾವು ಪ್ರಕರಣ ಸದ್ಯ ಇಡೀ ಕರ್ನಾಟಕವನ್ನೇ ಮಮ್ಮೂಲ ಮರುಗುವಂತೆ ಮಾಡಿರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಪಾಟ್ನಲ್ಲಿರ್ತಕ್ಕಂಥದ್ದು. ಸದ್ಯ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಆ ಕಾರು ನಡೆದಂಥ ಏನು ಅಪಘಾತ ನಡೆದಂಥ ಸ್ಥಳ ಏನಿದೆ ಆ ಸ್ಥಳದಲ್ಲಿ ನಾನು ಇರ್ತಕ್ಕಂಥದ್ದು. ಇಡೀ ಏನಂತಾರೆ ಸುಮಾರು ಕಾರು ಆ ಕಡೆಯಿಂದ ಅಂದರೆ ಏನು ವಿಜಯಪುರದಿಂದ ಕಲಬುರಗಿ ಕನೆಕ್ಟ್ ಆಗುವಂಥ ಈ ಬೈಪಾಸ್ ಏನಿದೆ ಅಂದರೆ ಜೇವರ್ಗಿ ಪಟ್ಟಣದ ಹೊರ ವಲಯದಲ್ಲಿರ್ತಕ್ಕಂಥ ಈ ಬೈಪಾಸ್ ಏನಿದೆ, ಈ ಬೈಪಾಸ್ನಲ್ಲೇ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಆ ಕಡೆಯಿಂದ ಅಂದರೆ ವಿಜಯಪುರ ಮಾರ್ಗವಾಗಿ ಬರ್ತಿದ್ದಂಥ ಕಾರು ಏಕಾಏಕಿ ಏನು ಅಂತಂದರೆ ಬೈಕ್ ಒಂದು ಅಡ್ಡ ಬಂತು ಅಂತ ಹೇಳಿ ಅದನ್ನು ತಪ್ಸೋಕೆ ಹೋಗಿ ಏನು ಅಂತಂದರೆ ಇಡೀ ಆ ಕಾರೇ ಏನು ಅಂತಂದರೆ ಈ ಏನು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಸೈಡ್ ವಾಲ್ಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಸುಮಾರು 100 ಮೀಟರ್ನಷ್ಟು ಏನು ಅಂತಂದರೆ ಅಪಘಾತವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸದ್ಯ ಆ ಕಾರಿನ ಸ್ಥಿತಿಯನ್ನು ನೋಡಿ ಯಾವ ರೀತಿಯಾಗಿದೆ ಅಂತಂದರೆ ಸಂಪೂರ್ಣವಾಗಿ ಅಪಘಾತದ ಏನು ಅಂತಂದರೆ ರಭಸಕ್ಕೆ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಏನು ಅಂತಾರೆ ಇಡೀ ಕಾರು ಜಖಮ್ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂತಂದರೆ ಕಾರು ಏನು ಬಲೂನ್ ಕೂಡ ಓಪನ್ ಆಗಿದೆ, ಅಂದರೆ ಫ್ರಂಟ್ ಸೀಟ್ನಲ್ಲಿದ್ದು ಇದ್ದಿರ್ತಕ್ಕಂಥ ಬಲೂನ್ ಕೂಡ ಓಪನ್ ಆಗಿರ್ತಕ್ಕಂಥದ್ದು ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ಬೋದು. ಇಡೀ ಏನು ಅಂತಂದರೆ ಇನೋವಾ ಕಾರ್ ಏನಿದೆ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಅಷ್ಟೊಂದು ಭೀಕರವಾಗಿ ಅಪಘಾತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಮತ್ತು ಇಡೀ ಏನು ಅಂತಾರೆ ಕಾರ್ನಲ್ಲಿ ಏನು 5 ಜನ ಪ್ರಯಾಣ ಮಾಡ್ತಿದ್ರು, ಆ 5ರಲ್ಲಿ ಸದ್ಯ ಆ ಸಾವಿನ ಸಂಖ್ಯೆ 4ಕ್ಕೆ ಏರಿರ್ತಕ್ಕಂಥದ್ದು. ಈಗಷ್ಟೇ ಏನು ಮಹಾಂತೇಶ್ ಬೆಳಗಿಯವರ ಏನು ಸ್ನೇಹಿತ ಇದೆ ಈರಣ್ಣ ಸಿರ್ಸಂಗಿ, ಅವರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಸಾಕಷ್ಟು ಏನು ಇಡೀ ಕುಟುಂಬವನ್ನು ಏನು ಆಕ್ರಂದನಕ್ಕೆ ತಳ್ಳಿರ್ತಕ್ಕಂಥದ್ದು. ಅಪಘಾತದ ದೃಶ್ಯವನ್ನು ನೋಡಿದರೆ ಆ ಕಾರ್ನಲ್ಲಿರ್ತಕ್ಕಂಥ ಬಲೂನ್ ಕೂಡ ಓಪನ್ ಆದರೂ ಕೂಡ 4 ಜನ ಸದ್ಯ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇಡೀ ಕಾರು ಮತ್ತು ಏನು ಈ 100 ಮೀಟರ್ ಏನಿದೆ, ಈ 100 ಮೀಟರ್ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಆ ತಡೆಗೋಡೆಗೆ ಏನು ಕಾರ್ ಡಿಕ್ಕಿ ಹೊಡೆಯುತ್ತೆ ಮೊದಲು, ಆ ತಡೆಗೋಡೆಗೆ ಡಿಕ್ಕಿ ಹೊಡೆದಂಥ ಆ ಪರಿಣಾಮ ಆ ಕಂಟ್ರೋಲ್ ತಪ್ಪಿ ಆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಏನು ಈ ಕಂದಕ ಏನಿದೆ ಈ ಕಂದಕಕ್ಕೆ ಬಿದ್ದಿರ್ತಕ್ಕಂಥದ್ದು. ಅಲ್ಲಿಂದ ಅಂದರೆ ಸಂಪೂರ್ಣವಾಗಿ ಆ ಮರವನ್ನು ಕೂಡ ಕಿತ್ತುಕೊಂಡು ಕಾರ್ ಬಂದಿರತಕ್ಕಂಥದ್ದು. ಅಷ್ಟೊಂದು ವೇಗದಲ್ಲಿತ್ತು ಅನ್ನೋದಕ್ಕೆ ಈ ಮರ ಕೂಡ ಸಾಕ್ಷಿ ಆಗ್ತಾ ಇದೆ. ಯಾಕೆಂತಂದರೆ ಆ ಅಪಘಾತದ ರಭಸಕ್ಕೆ ಇಡೀ ಮರವೇ ಕಿತ್ತು ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಸಾಕಷ್ಟು ವೇಗ ಮತ್ತು ರಭಸದಿಂದ ಅಪಘಾತವಾದಂಥ ಹಿನ್ನೆಲೆಯಲ್ಲಿ ಸದ್ಯ ಏನು ಅಂತಾರೆ ಇಡೀ ಕಾರ್ನಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ 5ರ ಪೈಕಿ ಸದ್ಯ 4 ದುರ್ಮರಣ ಈಡಾಗಿರ್ತಕ್ಕಂಥದ್ದು. ನಿಜಕ್ಕೂ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.